ವಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು, ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು. ಪ್ರಪಂಚದಲ್ಲಿ ಮನುಷ್ಯನಿಗೆ ಶ್ರೇಷ್ಠವಾದ ಮೌಲ್ಯ, ಉದಾತ್ತವಾದ ಚಿಂತನೆ, ಇವುಗಳಿರ್ತಕ್ಕಂತಹ ಉನ್ನತವಾದ ಗುರಿ ಇರಬೇಕು. ಗುರಿ ಹೇಗಿರಬೇಕು ಅಂತ ಕೇಳಿದ್ರೆ ಆಕಾಶದಷ್ಟು ಎತ್ತರಕ್ಕೆ ಇರಬೇಕು, ಉನ್ನತವಾದ ಗುರಿ ಇರಬೇಕು. ಆ ಗುರಿ ಯಾವತ್ತೂ ಕೂಡ ಶ್ರೇಷ್ಠವಾದ ಮೌಲ್ಯ ಮತ್ತು ಉದಾತ್ತವಾದ ಚಿಂತನೆಯನ್ನು ಒಳಗೊಂಡಿರಬೇಕು. ಅಂತಹ ಗುರಿಯನ್ನು ಇಟ್ಟುಕೊಂಡು ಅಚಲವಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡು ಸತತವಾಗಿ ಗುರಿಯಡಿಗೆ ಸಾಕ್ತಕ್ಕಂಥ ಛಲವನ್ನು ಯಾರು ಜೀವನದಲ್ಲಿ ನಿರಂತರವಾಗಿ ಇರಿಸಿಕೊಂಡು ಹೋಗ್ತಾನೋ ಅವನು ಖಂಡಿತವಾಗಿಯೂ ಕೂಡ ಗುರಿಯನ್ನು ಮುಟ್ಟುವುದರ ಮೂಲಕ ತನ್ನ ಸಾಧನೆಯಲ್ಲಿ ಸಿದ್ಧಿಯನ್ನು ಪಡಿತಾನೆ. ಈ ರೀತಿ ಸಾಧನೆಯಲ್ಲಿ ಸಿದ್ಧಿಯನ್ನು ಪಡೆಯತಕ್ಕಂತಹ ಅವಕಾಶ ಪ್ರಪಂಚದ ಎಲ್ಲ ಮನುಷ್ಯರಿಗೂ ಸಮಾನವಾಗಿರ್ತದೆ. ಆದರೆ ಆಗಬೇಕಾಗಿದ್ದೇನಂತ ಕೇಳಿದರೆ, ನಾವು ನೋಡಿ ಪ್ರಕೃತಿಯಲ್ಲಿ ನೋಡಿದರೆ ಕಮಲ ಮತ್ತು ಕಪ್ಪೆ ಇವೆರಡೂ ಕೂಡ ಒಂದೇ ಪರಿಸರದಲ್ಲಿ ಬೆಳೀತದೆ, ಒಂದೇ ಪರಿಸರದಲ್ಲಿ ಹುಟ್ಟುತ್ತವೆ. ವಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು, ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು. ಕಮಲ ಕಪ್ಪೆ, ತಾವರೆ ಹೂವು ಕಪ್ಪೆ, ಎರಡೂ ಹುಟ್ಟುವುದೆಲ್ಲಿ? ಕೆಸರಿನಲ್ಲಿ. ಕಪ್ಪೆ ಹೇಗಿರ್ತದೆ? ಕೆಸರಿಗೆ ಅಂಟ್ಕೊಂಡೇ ಬದುಕತ್ತೆ, ಕೆಸರಿಗೆ ಅಂಟ್ಕೊಂಡೇ ಸಂಸಾರ ಮಾಡುತ್ತೆ, ಕೆಸರಿಗೆ ಅಂಟ್ಕೊಂಡೇ ಮರಿ ಮಕ್ಕಳನ್ನ ಮಾಡುತ್ತೆ. ಒಂದು ದಿವಸ ಅದು ಕೆಸರೊಳಗೆ ಕೆಸರಾಗಿ ಹೋಗುತ್ತೆ ಅಷ್ಟೇ. ಯಾರಾದರೂ ಪಟ 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 ಮಾತಾಡ್ತಿದ್ರೆ, ಸೌಂಡ್ ಮಾಡ್ತಾನೆ ಇದ್ರೆ, ಸೌಂಡು ಏನು ಮಾಡ್ತೇವೆ ನಾವು? ಏನು ಹೇಳ್ತೇವೆ? ಕಪ್ಪೆ ಥರ ಒಟಗುಡ್ತಾನಪ್ಪ ಅಂತ ಹೇಳ್ತೀವಲ್ಲ ನಾವು. ಅವನೊಬ್ಬ ಮಾರಾಯ ಕಪ್ಪೆ ಥರ ಒಟಗುಡ್ತಾನೆ ಅಂತ, ನಾನ್ ಸ್ಟಾಪ್. ಹೌದಾ? ಒಂದೇ ಮಾತ್ರ ಎಕ್ಸ್ಪ್ರೆಸ್ ಥರ. ಆದ್ದರಿಂದ ಆ ರೀತಿ ಕಪ್ಪೆ ಕೆಸರಲ್ಲೇ ಹುಟ್ಟುತ್ತಾ ಇದೆ, ಕೆಸರಲ್ಲೇ ಮಡಿತಾ ಇದೆ. ಬರೀ ಮಾತೆ ಮಾತು 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 ಅಷ್ಟೇ. ಜೀವನದಲ್ಲಿ ಏನು ಸಾಧನೆ ಇಲ್ಲ ಅಷ್ಟೇ. ನಮಗನಿಸುತ್ತೆ ಕೆಸರು ಮುಟ್ಟಿ ಕೈ ತೊಳ್ಕೊಬೇಕು ಅಂತ, ಕಪ್ಪೆಗೆ ಅನಿಸೋದೇ ಇಲ್ಲ. ಯಾಕೆ? ಅದನ್ನು ಸಹಜವಾಗಿ ಸ್ವೀಕಾರ ಮಾಡಿರುತ್ತದೆ, ಅದು ಅಲ್ಲೇ ಬೆಳೀತದೆ. ಆದರೆ ಆ ಕಮಲದ ಗೆಡ್ಡೆ ಹಾಗಲ್ಲ. ಕಮಲ ಮೊಳಕೆ ಹೊಡೆಯುವಾಗ ನೋಡುತ್ತಂತೆ, ನಾನು ಒಂದು ದಿವಸ ಏನಾದರೂ ಮಾಡಿ ಸೂರ್ಯನನ್ನು ನೋಡಬೇಕು. ಉನ್ನತವಾದ ಗುರಿ ಇದೆ ಅದು. ಆಗೇನು ಮಾಡುತ್ತೆ ಅದು? ಆ ಕಮಲ ಯಾವತ್ತೂ ಕೂಡ ಕೆಸರಿಗೆ ಅಂಟಿಕೊಳ್ಳುವುದಿಲ್ಲ. ಕೆಸರನ್ನ ಭೇದಿಸ್ತದೆ, ಮೊಳಕೆ ಮೇಲಕ್ಕೆ ಬರ್ತದೆ, ನೀರಿಂದ ಒಳಗೆ ಬರ್ತದೆ, ಪಾಚಿ ನೀರಿರ್ತದೆ, ಪಾಚಿನೂ ಬೇಯಿಸ್ತದೆ. ಒಂದು ದಿವಸ ಮೇಲಕ್ಕೆ ಬಂದು ಅರಳಿ ನಿಲ್ತದೆ. ಅರಳಿ ನಿಂತ ನಂತರ ಅದು ಎಲ್ಲರಿಗೂ ಪೂಜನೀಯವಾಗಿರ್ತಕ್ಕಂಥ ವಸ್ತು ಆಗುತ್ತೆ. ಝೇಂಕಾರ ಮಾಡ್ತಾ ನೊಣಗಳು ಅದನ್ನು ಮಕರಂದವನ್ನು ಹೀರುತ್ತದೆ. ನಾವು ಕೂಡ ಅಷ್ಟೇ ಅದನ್ನು ಪ್ರೀತಿಯಿಂದ ಕುಯ್ಕೊಂಡ್ಬಂದು ಆ ಲಕ್ಷ್ಮೀ ದೇವಿಯ ಆ ಕರಗಳಲ್ಲಿ ಇಡ್ತಾ ಇದ್ದೇವೆ. ಅದಕ್ಕೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ, ಅಮ್ಮನವರಿಗೆ ಪೂಜೆ ಮಾಡುವಾಗ, ಅಮ್ಮನವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಾಗ, ಅಮ್ಮನವ್ರಿಗೆ ನಮಸ್ಕಾರ ಮಾಡುವಾಗ ಅದಕ್ಕೂ ನಮಸ್ಕಾರ ಮಾಡ್ತೇವೆ. ಅಂದರೆ ಕಪ್ಪೆ ಮತ್ತು ಕಮಲ ಒಟ್ಟಿಗೆ ಹುಟ್ಟಿದ್ರೂ ಕೂಡ ಆ ಕಮಲದ ಚಿಂತನೆ ಬೇರೆ. ಯಾಕೆ ಗೊತ್ತುಂಟ? ಕೆಸರಿಗೆ ಅಂಟಿಕೊಂಡಿಲ್ಲ. ನಮಗೂ ಅಷ್ಟೇ ಬಡತನದ ಕೆಸರು ಇರ್ತದೆ, ಅನಾರೋಗ್ಯದ ಕೆಸರು ಇರ್ತದೆ, ಮಾರ್ಗದರ್ಶನದ ಕೊರತೆಯ ಕೆಸರು ಇರ್ತದೆ, ಶೋಷಣೆಯ ಕೆಸರು ಇರ್ತದೆ. ಇವತ್ತು ನಾವು ನೋಡಿದ್ದೀವಿ, ನಾರಾಯಣ ಗುರುಗಳು ಎಷ್ಟೊಂದು ದೊಡ್ಡ ಪೂಜನೀಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡ್ರು. ಅದರ ಸಮಾಜದಲ್ಲಿ ಎಷ್ಟೊಂದು ಶೋಷಣೆಗೆ ಒಳಗಾದರು ಅವರು. ಅದರ ಶಿವಪೂಜೆಯ ಮೂಲಕ ಕೊನೆಗೆ ಬ್ರಹ್ಮ ಋಷಿ ಪಟ್ಟವನ್ನು ಪಡ್ಕೊಂಡ್ರು ದೇವರ ನಾಡಾಗಿರ್ತಕ್ಕಂಥ ಕೇರಳದಲ್ಲಿ. ಯಾಕೆ ಸಾಧ್ಯ ಆಯಿತು ಅಂತ ಕೇಳಿದರೆ, ಯಾವ ಮನುಷ್ಯನೂ ಕೂಡ ತಾನು ಹುಟ್ಟಿರ್ತಕ್ಕಂಥ ತನ್ನ ಪರಿಸರಲ್ಲಿರ್ತಕ್ಕಂಥ ಕೆಸರಿಗೆ ಅಂಟಿಕೊಳ್ಳಬಾರದು. ಕೆಸರು ಅಂದರೆ ನಕಾರಾತ್ಮಕವಾಗಿರತಕ್ಕಂಥ ಅಂಶಗಳು ಯಾವುದೇ ಆಗಿರಬಹುದು. ಅದು ಹಿಂದುಳಿದ ಜಾತಿ ಇರಬಹುದು, ಅಥವಾ ಪರಿಸರ ಇರಬಹುದು, ಬಡತನ ಇರಬಹುದು, ಅನಾರೋಗ್ಯ ಇರಬಹುದು, ಅಂಗವೈಕಲ್ಯತೆ ಇರಬಹುದು, ಮಾರ್ಗದರ್ಶನದ ಕೊರತೆ ಇರಬಹುದು. ಯಾವ ಕೆಸರಿಗೂ ಅಂಟಿಕೊಳ್ಳದೆ ಸಾಧಿಸುವ ಛಲ ಇದ್ದರೆ, ಉನ್ನತವಾದ ಗುರಿ ಇದ್ದರೆ
ನಾವು ಹೆಚ್ಚು ಮಾತಾಡದೆ ಕಾರದೆಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ಆಗ ಒಂದಲ್ಲ ಒಂದು ದಿವಸ ನಾವು ಸಾಧನೆಯಲ್ಲಿ ಸಿದ್ಧಿ ಪಡಿತೇವೆ. ತನ್ಮೂಲಕ ನಾವು ಕೂಡ ಆ ಕಮಲದಂತೆ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಕಮಲದಂತೆ ಪೂಜನೀಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಮಾಜದಲ್ಲಿ ಸಾಧ್ಯ ಆಗುತ್ತೆ.